ಕರಾವಳಿಯಲ್ಲಿ ಅಬ್ಬರದ ಗಾಳಿ ಮಳೆಗೆ ಕುಸಿದು ಬಿದ್ದ ರೆಸಾರ್ಟ್ ಕಾಟೇಜ್. ಕಡಲ ಕೊರೆತಕ್ಕೆ 15 ಹೆಕ್ಟೇರ್ ಅರಣ್ಯ ನೆಲಸಮ. ಸಿದ್ದಾಪುರ ಹೊನ್ನಾವರದಲ್ಲಿ ಧರೆ ಕುಸಿತ. ಗಂಟೆಯಲ್ಲಿ ಕೋಟಿಗೂ ಹೆಚ್ಚು ಹಾನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಜನಜೀವನವೇ ಅಸ್ತವ್ಯಸ್ತವಾದರೆ ಕಡಲಕೊರೆತ ಭೂಕುಸಿತದಿಂದ ದೊಡ್ಡ ಮಟ್ಟದಲ್ಲಿ ನಷ್ಟವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಕರಾವಳಿಯಲ್ಲಿ ಅಬ್ಬರದ ಮಳೆ ಸುರಿದರೆ ಸಮುದ್ರದಲ್ಲಿ ಆಳೆತ್ತರದ ಅಲೆಗಳು ತೀರಭಾಗವನ್ನೇ ಆಹುತಿ ಪಡೆದಿದೆ. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ದೇವಬಾಗ್ ಕಡಲ ತೀರದ್ದು. ಈ ಭಾಗದಲ್ಲಿ ಇರುವ ದೇವಬಾಗ್ ರೆಸಾರ್ಟ್ನಲ್ಲಿ ಕಡಲ ಕೊರೆತಕ್ಕೆ 4 ಕಾಟೇಜ್ಗಳು ಅಲೆಗಳ ಹೊಡೆತಕ್ಕೆ ನೆಲಕ್ಕುರುಳಿದರೆ ಅರಣ್ಯ ಇಲಾಖೆ ನೆಟ್ಟಿ ಬೆಳೆಸಿದ 15 ಹೆಕ್ಟೇರ್ ಅರಣ್ಯವೇ ಸಮುದ್ರ ಪಾಲಾಗಿ ನಾಶವಾಗಿದೆ. ಇದರಿಂದಾಗಿ ಕೋಟಿಗಟ್ಟಲೆ ನಷ್ಟವಾಗಿದೆ. ಇನ್ನು ಸಿದ್ದಾಪುರದ ಹಸ್ವಿಗುಳಿಯಲ್ಲಿ ಧರೆ ಕುಸಿದು ಮನೆಗಳಿಗೆ ಹಾನಿಯಾಗಿದೆ. ಇನ್ನು ಅಲ್ಲಲ್ಲಿ ಮರಗಳು, ಮನೆಗಳ ಗೋಡೆಗಳು ಕುಸಿಯುತ್ತಿದ್ದು ವಿದ್ಯುತ್ ಕಂಬಗಳು ಸಹ ನೆಲಕ್ಕುರುಳಿದ್ದು ಸಾಕಷ್ಟು ಹಾನಿ ಸಂಭವಿಸಿದೆ. ಇನ್ನು ಜಿಲ್ಲಾದ್ಯಂತ ಹೆಚ್ಚಿನ ಮಳೆಯಾಗುವ ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದ್ದು ಭೂಕುಸಿತದ ಜೊತೆ ಹೆಚ್ಚಿನ ಗಾಳಿ ಬೀಸುವ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ನಿರ್ಬಂಧ ಹೇರಲಾಗಿದೆ. ಇದಲ್ಲದೆ ಹೆಚ್ಚಿನ ಮಳೆಯಾಗುವುದರಿಂದ ತೀರ ಪ್ರದೇಶದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚನೆ ನೀಡಲಾಗಿದೆ. ಇನ್ನು ಜಿಲ್ಲೆಯಲ್ಲಿ ಸಂಪೂರ್ಣ ಮನೆ ನಾಶವಾದ 1 ಪ್ರಕರಣ, ಅಲ್ಪ ಮನೆ ನಾಶವಾದ 2 ಪ್ರಕರಣ, ಅತ್ಯಲ್ಪ ಹಾನಿಯಾದ 34 ಪ್ರಕರಣವಿದೆ. ಅದಲ್ಲದೆ ಇನ್ನು ಕೆಲವು ಕಡೆ ಮನೆಗಳಿಗೆ ನೀರು ನುಗ್ಗಿದ ವರದಿ ಇದ್ದು ಜಿಲ್ಲಾಡಳಿತ ನಷ್ಟದ ಮಾಹಿತಿ ಕಲೆ ಹಾಕುತ್ತಿದೆ. ಇಲ್ಲಿವರೆಗೆ ಈ ಮುಂಗಾರು ಮಳೆಯಿಂದ ಒಟ್ಟು 30 ಮನೆಗಳು ಏನೈತಿ ಹಾನಿಯಾಗಿರುವಂಥದ್ದು ನಮ್ಮಲ್ಲಿ ವರದಿಯಾಗಿದೆ. ಸೊ ಅದೇ ರೀತಿಯಲ್ಲಿ ಕಂಪ್ಲೀಟ್ಲಿ ಹಾನಿಯಾಗಿರುವಂಥ ಮನೆಗಳು 1, ಸೊ ಸಿವಿಯರ್ಲಿ ಡ್ಯಾಮೇಜ್ ಆಗಿರುವಂಥ ಮನೆಗಳು 2, ಪಾರ್ಷಿಯಲಿ ಡ್ಯಾಮೇಜ್ ಆಗಿರುವಂಥ ಮನೆಗಳು 34. ಸೊ ಲಾಸ್ಟ್ 24 ಅವರ್ಸ್ನಲ್ಲಿ ಪಾರ್ಷಿಯಲಿ ಡ್ಯಾಮೇಜ್ ಆಗಿರುವಂಥ ಮನೆಗಳು 15. ಇಷ್ಟು ಮನೆಗಳು ಏನೈತಿ ಟೋಟಲ್ ಮುಂಗಾರು ಮಳೆಯಿಂದ ಒಟ್ಟು ಹಾನಿಯಾಗಿರುವಂಥ ಮನೆಗಳು 37 ವರದಿಯಾಗಿರುತ್ತದೆ. ಇದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋದಕ್ಕೆ ನಾವು ಇದಕ್ಕೆ ಎಲ್ಲ ಮೌಲ್ಯಮಾಪನ ಮಾಡಲಾಗ್ತದೆ. ಸೊ ಇಷ್ಟು ಏನೈತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾನಿಯಾಗಿರುವಂಥ ಮನೆಗಳ ವರದಿ ಆಗಿದೆ. ಮಳೆ ವರದಿ ಹೇಗಿದೆ ಸರ್? ಮಳೆ ಹೇಗೆ ಆಗುತ್ತೆ? ಮತ್ತೆ ಮಳೆ ಏನೈತಿ ಕಂಟಿನ್ಯೂಸ್ ಮಳೆ ಆಗ್ತಾ ಇದೆ ಮತ್ತು ಅವಾಗ ಬಿಡು ಕೊಟ್ಟು ಏನೈತಿ ಮಳೆ ಆಗ್ತಾ ಇದೆ. ಮತ್ತು ನಮಗೆ ಮಳೆ ಆಗುವಂಥ ಮತ್ತೆ ಮುನ್ಸೂಚನೆಯೂ ಇದೆ ಹೆಚ್ಚಿನ ಮಳೆಗಳು, ಮತ್ತು ಇದಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಎಲ್ಲ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಎಲ್ಲ ರೀತಿಯಲ್ಲಿ ಜಿಲ್ಲಾಡಳಿತದಿಂದ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ನಾವು ಕ್ರಮವಹಿಸಲಾಗಿದೆ. ಸಾಂಪ್ರದಾಯಿಕ ಮೀನುಗಾರಿಕೆ, ಎಂಡಿ ಬೆಳೆ ಮೀನುಗಾರಿಕೆಯನ್ನ ನಿರ್ಬಂಧ ಎಲ್ಲಿವರೆಗೆ ಈಗ ನಿರ್ಬಂಧ ಇದೆ ಸರ್ ಅವರದ್ದು? ಅಲ್ಲ, ಇದು ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ನಾವು ಅಲ್ಲಿವರೆಗೆ ಏನೈತಿ ಮಳೆ ಮುನ್ಸೂಚನೆ ಇರುವುದರಿಂದ ಅಲ್ಲಿವರೆಗೆ ಅವ್ರಿಗೆ ಏನೈತಿ ನಿರ್ಬಂಧ ಇರುತ್ತೆ. ಸೊ ಹೆಚ್ಚಿನ ಮಳೆ ಆಗುವ ಎಲ್ಲಿವರೆಗೆ ನಮಗೆ ಮುನ್ಸೂಚನೆ ಇದೆ ಅಲ್ಲಿವರೆಗೆ ಏನೈತಿ ಸಾಂದರ್ಭಿಕ ಮೀನುಗಾರಿಕೆ ಏನೈತಿ ನಿರ್ಬಂಧ ಇರುತ್ತೆ. ಈಗ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿದ್ದಿಲ್ಲ ಸರ್? ಹೌದು, ಆ ಹೆಚ್ಚಿನ ಅಲೆಗಳು ಬರ್ತಾ ಇರೋದ್ರಿಂದ ಅಲ್ಲಿ ನಾವು ಜನರು ಏನೈತಿ ಅಲ್ಲಿ ಸಮುದ್ರ ದಡದಲ್ಲಿ ಹೋಗದ ರೀತಿಯಲ್ಲಿ ಎಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು. ಕರಾವಳಿಯಲ್ಲಿ ಕಳೆದ 24 ಗಂಟೆಯಲ್ಲಿ ಕೋಟಿಗೂ ಅಧಿಕ ಹಾನಿ ಸಂಭವಿಸಿದೆ. ಇನ್ನು ಕರಾವಳಿ ತೀರ ಪ್ರದೇಶದಲ್ಲಿ ಕಡಲ ಕೊರೆತ ಹೆಚ್ಚಾಗಿದೆ. ಮತ್ತೆ ಮಳೆ ತನ್ನ ವೇಗ ಹೆಚ್ಚಿಸಿಕೊಂಡರೆ ಕಡಲ ತೀರದ ನಿವಾಸಿಗಳಿಗೆ ಆತಂಕ ಹೆಚ್ಚಾಗಿದ್ದು ಮನೆಗಳಿಗೂ ನೀರು ನುಗ್ಗಿ ನಷ್ಟ ತರುವ ಭೀತಿ ಜನರಲ್ಲಿ ಕಾಡುತ್ತಿದೆ.